ನೋಡಿ ಸರ್ಕಾರಿ ಶಾಲೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇತ್ತು. ಆದ್ರೆ ಈಗ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಈಗ ಆ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಇದು ನಿಮ್ಮ ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ರಾಜ್ ನ್ಯೂಸ್ ವರದಿ ಎಚ್ಚೆತ್ತ ಬೆನ್ನಲ್ಲೇ ಈಗ ಶಾಲಾ ಶಿಕ್ಷಣಕ್ಕೆ ಇಲಾಖೆಯವರು ಭೇಟಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಕುಡಿಯೋಕೆ ನೀರಿರಲಿಲ್ಲ, ಶೌಚಾಲಯಕ್ಕೆ ಹೋಗೋದಕ್ಕೂ ಕೂಡ ಶೌಚಾಲಯ ಇರಲಿಲ್ಲ. ರಾಜ್ ನ್ಯೂಸ್ನ ವರದಿ ಬಳಿಕ ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಎಚ್ಚೆತ್ತುಕೊಂಡು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿವಲಿಂಗೇಶ್ವರ ನಗರ್ ಸುಲ್ತಾನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಶಾಲೆ ಇದು. ಶಾಲೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆ ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ ನೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಅವ್ಯವಸ್ಥೆಯ ಈ ಒಂದು ಅವ್ಯವಸ್ಥೆಯ ತಾಣ ಯಾವ ರೀತಿಯಾಗಿ ತಾಂಡವ ಆಡ್ತಿತ್ತು ಅನ್ನೋದನ್ನ ನಿಮ್ಮ ರಾಜ್ ನ್ಯೂಸ್ ಈ ಹಿಂದೆ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಸುದ್ದಿಯನ್ನ ಬಿತ್ತರಿಸಿದಂತಹ ಬೆನ್ನಲ್ಲೇ ಈಗ ನಿಮ್ಮ ರಾಜ್ ನ್ಯೂಸ್ಗೆ ಬಿಗ್ ಇಂಪ್ಯಾಕ್ಟ್ ಸಿಗ್ತಾ ಇರೋದು. ರಾಜ್ ನ್ಯೂಸ್ನ ವರದಿಯನ್ನ ನೋಡಿದಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲಾ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರಿರಲಿಲ್ಲ, ಅಲ್ಲಿ ಶೌಚಾಲಯ ಇರಲಿಲ್ಲ, ಅಡುಗೆ ಕೋಣೆಗೆ ಬೀಗವನ್ನ ಹಾಕಿರಲಿಲ್ಲ, ಎಲ್ಲವೂ ಕೂಡ ಹೇಗಂದ್ರೆ ಹಾಗೆ ಬಿದ್ದಿತ್ತು. ಈಗ ವಿದ್ಯಾರ್ಥಿಗಳಿಗೆ ಕುಡಿಯೋಕೆ ನೀರಿಲ್ಲದ ವ್ಯವಸ್ಥೆಯನ್ನ ನೋಡಿ ಅಲ್ಲಿನ ಅಧಿಕಾರಿಗಳು ಸುದ್ದಿಯನ್ನ ಬಿತ್ತರಣೆ ಮಾಡ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಶಿಕ್ಷಣಾಧಿಕಾರಿಗಳು. ರಾಜ್ ನ್ಯೂಸ್ ವರದಿ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಇದು ನಿಮ್ಮ ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅದನ್ನ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಸ್ಥಳಕ್ಕೆ ತಕ್ಷಣಕ್ಕೆ ಭೇಟಿ ಕೊಟ್ಟು ಏನ್ ನಡೀತಾ ಇದೆ ಅಲ್ಲಿ ಎಲ್ಲ ಅಂದ್ರೆ ಸುದ್ದಿ ಬಿತ್ತರಿಸಿದ್ದಕ್ಕೂ ಅಲ್ಲೂ ಇರೋದು ಹಾಗೇನಾ ಅಂತ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಗಮನಿಸಿದ್ದಾರೆ. ಇನ್ನ ಶೌಚಾಲಯದ ಬಿಲ್ ಸಂದಾಯ ಆದ ಬಗ್ಗೆ ತನಿಖೆ ಚುರುಕು ನಡೀತಾ ಇದೆ. ತನಿಖೆ ಚುರುಕುಗೊಳಿಸಿದಂತಹ ತಾಲೂಕು ಪಂಚಾಯತ್ ಅಧಿಕಾರಿಗಳು ಶೌಚಾಲಯದ ಸಂಪೂರ್ಣ ಕೆಲಸವನ್ನ ಮುಗಿಸದೆ ಬಿಲ್ ಅನ್ನ ಸಂದಾಯ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಈಗ ತನಿಖೆ ಆಗಬೇಕು. 15 ದಿನಗಳಲ್ಲಿ ಈಗ ಶಾಲೆಯ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಇನ್ನಿತರ ಕೆಲಸ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ಗೆ ಭರವಸೆ ನೀಡಿದ್ದಾರೆ TR ಮಲಾಡದ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ. ಹಾಗೆ TR ಮಲಾಡದ ಅವರು 15 ದಿನದೊಳಗಡೆ ಈ ಒಂದು ಚಿಕ್ಕೋಡಿ ಗ್ರಾಮದ ಹುಕ್ಕೇರಿಯಲ್ಲಿ ಚಿಕ್ಕೋಡಿಯ ಹುಕ್ಕೇರಿಯಲ್ಲಿ ಏನು ನಡೀತಾ ಇತ್ತು, ಏನು ಈ ಅವ್ಯವಸ್ಥೆಯ ತಾಣವಾಗಿ ಬದಲಾಗಿತ್ತು ಸರ್ಕಾರಿ ಶಾಲೆ, ಅದೆಲ್ಲವನ್ನು ಕೂಡ ಕೇವಲ 15 ದಿನದ ಒಳಗಡೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೇವೆ. ಬಹುಮುಖ್ಯವಾಗಿ ಶೌಚಾಲಯ ಕುಡಿಯುವ ನೀರಿನ ಬಗ್ಗೆ ನಾವು ಅತಿ ಹೆಚ್ಚಾಗಿ ಗಮನವನ್ನು ವಹಿಸಿ ಅದನ್ನೆಲ್ಲವೂ ಕೂಡ ನಾವು ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ ಮಕ್ಕಳಿಗೆ ಅಂತ ಈಗ ನಮ್ಮ ರಾಜ್ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಂತೆ ರಾಜ್ ನ್ಯೂಸ್ಗೆ ಈಗ ಭರವಸೆಯನ್ನ ಕೂಡ ನೀಡಿದ್ದಾರೆ. TR ಮಲಡಾದ ಅವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರು. ನಿಜಕ್ಕೂ ಒಂದು ರೀತಿಯ ಖುಷಿ ಅಂತಾನೆ ಹೇಳಬಹುದು. ಬಿಕಾಸ್ ಅಲ್ಲಿರುವಂತಹ ಹಾದಿಯನ್ನು ನೋಡಿ ಯಾವ ರೀತಿ ಮಕ್ಕಳು ಓಡಾಡ್ತಾರೆ ಆ ಹಾದಿಯಲ್ಲಿ, ಜೊತೆಗೆ ಶಾಲೆಯಲ್ಲಿ ತಾಂಡವ ಆಡ್ತಾ ಇದ್ದಂತಹ ನೀರಿನ ಅವ್ಯವಸ್ಥೆ, ಹಾಗೆ ಒಂದು ಏನು ಅಡುಗೆ ಕೋಣೆಗೆ ಚಿಲ್ಕವನ್ನ ಅಥವಾ ಬೀಗವನ್ನ ಹಾಕಬೇಕು ಯಾರು ಇಲ್ದಿರೋಂಥ ಸಂದರ್ಭದಲ್ಲಿ ಅದನ್ನೂ ಹಾಕಿಲ್ಲ, ಶೌಚಾಲಯ ನೆಟ್ಟಗಿಲ್ಲ, ಶೌಚಾಲಯ ತೊಳೆದೂ ಇಲ್ಲ, ಶೌಚಾಲಯಕ್ಕೆ ಬಾಗ್ಲಿಲ್ಲ, ಯಾವುದೂ ಇಲ್ಲ. ಆದರೂ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅಲ್ಲಿ ಓಡಾಡ್ತಾ ಇದ್ರು ನೋಡಿ, ಅಲ್ಲಿನ ಜಾಗ ಆಗಿರಬಹುದು ಎಲ್ಲವೂ ಕೂಡ ದರಿದ್ರವಾಗಿ ತುಂಬಿತ್ತು ಆ ಶಾಲೆಯಲ್ಲಿ. ಆದರೆ ಈಗ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತಹ ಬೆನ್ನಲ್ಲೇ ನಿಮ್ಮ ರಾಜ್ ನ್ಯೂಸ್ ಈ ಸುದ್ದಿಯನ್ನ ಮಾಡಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿನ ಉಪಾಧ್ಯಾಯರಿದ್ದಾರೆ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ, ಜೊತೆಗೆ ಪರಿಶೀಲನೆ ಮಾಡಿದೆ. ಇದಾದ ನಂತರ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಬೇಕು ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಏನು ಶೌಚಾಲಯದ ಬಿಲ್ಗಳನ್ನ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಶೌಚಾಲಯ ಆಗಿದೆ, ಸಂಪೂರ್ಣವಾಗಿ ಕೆಲಸ ಮುಗಿದ್ಬಿಟ್ಟಿದೆ ಅಂತ ಹೇಳಿ ಬಿಲ್ ಅನ್ನ ತೆಗೆದುಕೊಂಡಿದ್ದಾರೆ ಶಾಲಾ ಶಿಕ್ಷಕರು ಯಾರು ಸಂಬಂಧಪಟ್ಟಿರ್ತಾರೆ ಅವರು. ಆದ್ರೆ ಈಗ ಶೌಚಾಲಯ ನೋಡಿದ್ರೆ ಈ ರೀತಿಯಾಗಿ ಬಿದ್ದಿದೆ.
ಪಾಳು ಬಿದ್ದ ಮನೆಗಿಂತ ಕೆಟ್ಟದಾಗಿ ಇದೆ ಶೌಚಾಲಯ. ಹಾಗಾಗಿ ಆ ಒಂದು ಸಂದಾಯದ ಬಿಲ್ ಬಗ್ಗೆ ಕೂಡ ಅಧಿಕಾರಿಗಳು ಹೆಚ್ಚಿನದಾಗಿ ತನಿಖೆ ಮಾಡಬೇಕು. ಜೊತೆಗೆ 15 ದಿನಗಳಲ್ಲಿ ಶಾಲೆಯ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮತ್ತೆ ಇನ್ನೇನು ಬಾಕಿ ಉಳಿದಿದೆ ಆ ಒಂದು ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಕಾಂಬ್ಳೆ ಸಂಪರ್ಕಕ್ಕೆ. ರವಿ ಕಾಂಬ್ಳೆ, ಈಗ ಚಿಕ್ಕೋಡಿಯಲ್ಲಿ ಮಾಡಿದಂತಹ ನಿಮ್ಮ ರಾಜ್ ನ್ಯೂಸ್ನ ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಈಗ ಜನರಿಗೂ ಕೂಡ ಒಂದು ರೀತಿ ನಿರಾಳ ಆಗಿದೆ. ಹಾಗೆ ಈಗ ರಾಜ್ ನ್ಯೂಸ್ಗೆ ಭರವಸೆಯನ್ನ ನೀಡಿದಾರಲ್ಲ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ, ಏನಂತ ಭರವಸೆ ಕೊಟ್ಟಿದ್ದಾರೆ, ಹೇಗಿತ್ತು ಅದು ಹೇಳಿ? ಹೌದು ಇಂಚರ ಅವರೇ, ನಮ್ಮ ರಾಜ್ ನ್ಯೂಸ್ ಸುದ್ದಿ ಪ್ರಸಾರದಂತೆ ತಕ್ಷಣವೇ ಸಂಬಂಧಪಟ್ಟ ತಾಲೂಕು ಪಂಚಾಯತಿಯು ಹಾಗೂ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿಗಳು ಕೂಡ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಇದ್ದಂತಹ ಕುಂದುಕೊರತೆಗಳ ಬಗ್ಗೆ ಎಲ್ಲವನ್ನು ಒಂದು ರೀತಿಯ ಲಿಸ್ಟ್ ಅನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಅಂದ್ರೆ ಮೊದಲಿದ್ದಂತ ಅಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಅವರಿಗೂ ಕೂಡ ಫೋನ್ ಮೂಲಕ ಕರೆ ಮಾಡಿ ತಾಲೂಕಾ ಪಂಚಾಯತಿ ಇವು ಕೂಡ ಅವರು ಮಾತಾಡಿದ್ದಾರೆ. ಈಗ 15 ದಿನದಲ್ಲಿ, ಅಂದ್ರೆ ಈಗ ಏನು ಸ್ಕೂಲ್ ಸುಟ್ಟಿ ದಿನದಲ್ಲಿ ಸಂಪೂರ್ಣ ಕೆಲಸವನ್ನು ಮಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಸವಲತ್ತು ಮಾಡಿಕೊಡ್ತಾರಂತ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಎಸ್ ರವಿ ಕಾಂಬ್ಳೆ, ಇನ್ನು ನೀವು ಅಲ್ಲಿ ಸುದ್ದಿಯನ್ನ ಬೆತ್ತರಿಸಿದಾಗ ನಿಮ್ಗಲ್ಲಿ ಬೆದರಿಕೆ ಕೆರೆಗಳೇನಾದ್ರೂ ಬಂತಾ? ಅದೆಲ್ಲ ಸಹಜ ಮೇಡಮ್, ಬರುತ್ತೆ. ಬಟ್ ಅದು ಯಾವುದಕ್ಕೆ ನಾವು ಹೆದರದೆ ಅಲ್ಲಿ ವಿದ್ಯಾರ್ಥಿಗಳಾದಂತ ಕೆಲವೊಂದು ಸನ್ನಿವೇಶಗಳನ್ನು ನಾವು ಕಣ್ಣಾರೆ ಕಂಡು ಅದನ್ನು ಸಂಪೂರ್ಣವಾಗಿ ಸುದ್ದಿ ನಾವು ನೀಡಿದ್ದೇವೆ. ಓಕೆ, ಹಾಗಿದ್ರೆ ಈಗ 15 ದಿನಗಳಾದ ನಂತರ ಶೌಚಾಲಯ ಮತ್ತೆ ಏನಿವಾಗ ಈ ಒಂದು ದುಸ್ಥಿತಿ ಕಾಡ್ತಾ ಇದೆ ಅದೆಲ್ಲವೂ ಕೂಡ ಸರಿ ಹೋಗುತ್ತಂತ? ಹೌದು, ಈಗವಾಗ ನಮಗೆ ಭರವಸೆ ನೀಡಿದ್ದಾರೆ, ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸರಿ ಮಾಡುವವರೆಗೆ ನಾವು ಅವ್ರನ್ನ ಬಿಡೋದಿಲ್ಲ. ಪದೇ ಪದೇ ಅವ್ರನ್ನ ಕೇಳಿ ಮತ್ತೆ ಅದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಮತ್ತೆ ಸುದ್ದಿ ಪ್ರಸಾರ ಮಾಡೋಣ. ಓಕೆ, ಅಲ್ಲಿನ ಶಾಲಾ ಶಿಕ್ಷಕರನ್ನ ಮಾತಾಡ್ಸಿದ್ರ, ಹಾಗೆ ಅಲ್ಲಿ ಶಾಲಾ ಮಕ್ಕಳನ್ನ ಯಾರನ್ನಾದ್ರೂ ಮಾತಾಡ್ಸಿದ್ರ, ಪೋಷಕರನ್ನ ಮಾತಾಡ್ಸಿದ್ರ, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅವರು? ಅಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿ ನೀಡಲು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಯಾವ ಕಾರಣ ಅನ್ನೋದು ನಮ್ಗೆ ತಿಳಿದು ಬಂದಿಲ್ಲ ಇಂಚರ ಅವರೇ. ಓಕೆ, ಹಾಗಾದ್ರೆ ಶಿಕ್ಷಕರ ಹತ್ರ ಮಾತಾಡಿದ್ರ ರವಿ ಕಾಂಬ್ಳೆ ಅವರೇ ನೀವು? ಶಿಕ್ಷಕರು ಸರಿಯಾಗಿ ಸ್ಪಂದನೆ ನೀಡಲ್ಲ ಮೇಡಮ್. ಮಾತಾಡೋಂತ ಪ್ರಯತ್ನ ಮಾಡಿದ್ವಿ ಕೂಡ ಅವರು ಸರಿಯಾದ ಸ್ಪಂದನೆ ನೀಡದ ಕಾರಣಕ್ಕಾಗಿ ಸುಮ್ಮನಾಗಿದ್ವಿ. ಓಕೆ, ಈ ಒಂದು ದುರಸ್ತಿ ಏನ್ ತಾಂಡವಾಡ್ತಾ ಇದೆ ಇದು ಫುಲ್ಲು ಕ್ಲಿಯರ್ ಆಗೋವರೆಗೂ ನೀವು ಅದನ್ನ ಫಾಲೋ ಅಪ್ ಮಾಡ್ತಾ ಇರಿ ರವಿ ಕಾಂಬ್ಳೆ ಅವರೇ. ಅಂಡ್ ಧನ್ಯವಾದ ಮಾತನಾಡಿದಕ್ಕಾಗಿ. ಎಸ್ ನೋಡಿ, ಇನ್ನಿತರ ಏನೇನು ಕೆಲಸಗಳಿದಾವೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗ್ಬೇಕಾಗಿದೆ. ಇದೆಲ್ಲವೂ ಆಗೋವರೆಗೂ ಕೂಡ ನಿಮ್ಮ ರಾಜ್ ನ್ಯೂಸ್ ಇದನ್ನ ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ಏನಾಗಿದೆ, ನಾವು ನಿನ್ನೆ ತಮ್ಮದು ವಾಹಿನಿಯಲ್ಲಿ ಏನೋ ಅದು ನ್ಯೂಸ್ ಪ್ರಸಾರ ಆಯಿತು. ಇಮಿಡಿಯೇಟಾಗಿ ನಾನು ನಿನ್ನೆ ಮಧ್ಯಾಹ್ನ ಅಲ್ಲಿ ನಮ್ಮ ಸುತ್ತ ಪಂಚಪುರ ಅವ್ರುಗಳು ವಿಲೇಜಿನ ಶಾಲೆಯಲ್ಲಿ ಭೇಟಿ ಕೊಟ್ಟು ಬಂದೆ. ಅಲ್ಲಿ ಶೌಚಾಲಯ ಅದು ಅರ್ಧಂಬರ್ಧಕ್ಕಾಗಿ ಹಾಗೇ ಅದು ನಿಂತ್ಕೊಂಡಿದೆ. ಸೊ ಅದ್ರ ಬಗ್ಗೆ ಈಗ ನಾನು ಪಿ ಡಿ ಒಗೆ ಆಮೇಲೆ ನಮ್ಮ ಟಿ ಎಗಳಿಗೆ ಸಂಪರ್ಕ ಇಂಜಿನಿಯರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಮಾಡಿ ಫಂಕ್ಷನನ್ನು ಅದು ಶೌಚಾಲಯ ಫಂಕ್ಷನಲ್ ಆಗಿ ಇರಲಿಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಜೊತೆಗೆ ಏನಪ್ಪ ಅಂದರೆ ಈಗ ನಾವು ಅಲ್ಲಿ ಶಾಲೆಯ ಬಾಜುನೇ OHT ಇದೆ. ಸೊ ಆ OHT ಬಾಜು ನಮ್ಮ ಪಂಚಾಯತಿಯಲ್ಲೇ ಈಗ ಅವರು ಬೋರ್ವೆಲ್ನ ಟಿಕ್ ಮಾಡಿದ್ದಾರೆ. ಸೊ ಅದೇ ಬೋರ್ವೆಲ್ಲಿಂದ ಶಾಲೆಗೆ ಮತ್ತು ಅಡುಗೆ ಮಾಡಲಿಕ್ಕೆ ಸಾಕತಕ್ಕಂಥ ಒಂದು ಚಾವಿಯನ್ನು ನಾವು ಇಮ್ಮಿಡಿಯೇಟಾಗಿ ಕೊಡಲಿಕ್ಕೆ ಹೇಳಿದ್ದೀವಿ. ಸೊ ಈಗಂತೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಾಲೆ ಇನ್ನೊಂದು ವಾರದಲ್ಲಿ ಶಾಲೆ ರಜೆ ಕೊಡ್ತದೆ. ಸೊ ಆ ರಜೆ ಕೊಟ್ಟಾದ ಆ ಶಾಲೆಗೆ ಕಾಂಪೌಂಡು ಮತ್ತು ಆ ಶಾಲೆಗಿರ್ತಕ್ಕಂಥ ಸ್ವಚ್ಛತೆ ಮತ್ತು ನಮ್ಮ ಇದರದ್ದು ಶೌಚಾಲಯದ್ದು ಇವನ್ನ 3 ಕೂಡ ನಾವು ಈ ಒಂದು ಕಾರ್ಯಗಳನ್ನು ಈ ನಮ್ಮ ಶಾಲೆ ಪುನರಾರಂಭಗೊಳ್ಳುವುದರೊಳಗೆ ನಾವು ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಸೊ ಈ ವಿಷಯ ಬಗ್ಗೆ, ಈ ಒಂದು ಸಮಸ್ಯೆ ಬಗ್ಗೆ ತಾವೆಲ್ಲ ಈಗ ಬೆಳಕು ಚೆಲ್ಲಿದ್ದೀರಿ. ಸೊ ಅದಕ್ಕೆ ನಾನು ನಮ್ಮ ಸಂಸ್ಥೆ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಏನಾಗಿದೆ, ನಾವು ನಿನ್ನೆ ನೋಡಿ, ಇದು ನಿಮ್ಮ ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬಹುದು. ಯಾಕಂದರೆ ಸದಾ ಹೇಳ್ತಿರ್ತೇವೆ ಜನ ಸೇವೆಗೆ ನಾವು ಸದಾ ಸಿದ್ಧ ಅಂತ. ಸೊ ಇದೇ ನಿಟ್ಟಿನಲ್ಲಿ ಈಗ ನಮ್ಮ ಈ ಒಂದು ರಾಜ್ ನ್ಯೂಸ್ ಕೂಡ ನಡೀತಾ ಇರುವಂಥ ಹಾದಿ. ಈಗ ಈ ಹಾದಿಯಲ್ಲಿ ಈ ಒಂದು ಇಂಪ್ಯಾಕ್ಟ್ ನಿಜಕ್ಕೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯವನ್ನು ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಆದರೆ ಅಧಿಕಾರಿಗಳು ಕಾರ್ಯವನ್ನು ಮಾಡೋ ರೀತಿಯಲ್ಲಿ ನಿಮ್ಮ ರಾಜ್ ನ್ಯೂಸ್ ಮಾಡುತ್ತೆ. ಸೊ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಭರವಸೆ ಮಾತುಗಳನ್ನು ಕೊಟ್ಟಿದ್ದಾರೆ. ಆದರೆ ಇದು ಭರವಸೆಗೆ ಮಾತುಗಳಿಗೆ ಸೀಮಿತ ಆಗದೆ ಕಾರ್ಯರೂಪಕ್ಕೆ ಬರಬೇಕು. ಇನ್ನು 15 ದಿನಗಳ ಒಳಗಡೆ ಅಥವಾ 15 ದಿನ ಆದ ನಂತರ ನಾವು ಇದನ್ನ ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಇದನ್ನ ಮಾಡ್ತಾರೆ ಅಂತ ಹೇಳಿ.